ಹಲೋ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು ವಿಭಿನ್ನ ಅಂದರೆ ಡಿಫ್ರೆಂಟ್ ಒನ್ ಅಂತ ಏನು ಹೇಳ್ತೀವಿ ಅಂದರೆ ಇಲ್ಲಿ 4 ಸೆಟ್ ಇರುತ್ತೆ. ಅದು ನಂಬರ್ಸ್ ಆಗಿರ್ಬೋದು ಅಥವಾ ಅಕ್ಷರಗಳಾಗಿರ್ಬೋದು. ಅದರಲ್ಲಿ 3 ಸೇಮ್ ಒಂದೇ ಥರ ಇರುತ್ತೆ, ಆದರೆ ಒಂದು ಮಾತ್ರ ಡಿಫ್ರೆಂಟ್ ಆಗಿರುತ್ತೆ ಅಥವಾ ವಿಭಿನ್ನವಾಗಿರುತ್ತದೆ. ಸೊ ಅದನ್ನು ಕಲಿಯೋಣ ಬನ್ನಿ. ಓಕೆ, ಏನು ಕೊಟ್ಟಿರ್ತಾರೆ ಕ್ವಶನ್ ಇದರಲ್ಲಿ? ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದರಲ್ಲಿಯೂ ಸಂಖ್ಯೆಗಳು ಅಥವಾ ಜೋಡಿ ಸಂಖ್ಯೆಗಳು ಅಥವಾ ಅಕ್ಷರಗಳ ಗುಂಪುಗಳ 4 ಗುಂಪುಗಳನ್ನು ಕೊಟ್ಟಿದೆ. ಇವುಗಳಲ್ಲಿ 3 ಒಂದೇ ರೀತಿಯ ಸಂಬಂಧವನ್ನು ಹೊಂದಿರುತ್ತದೆ, ಒಂದು ಮಾತ್ರ ಭಿನ್ನವಾಗಿದೆ. ಭಿನ್ನವಾಗಿರುವುದನ್ನು ಗುರುತಿಸಿ ಅಂತ ಹೇಳ್ತಾರೆ. ಓಕೆನಾ? ಸೊ ಬನ್ನಿ ನೋಡೋಣ ಏನಿರಬಹುದು ಅಂತ. ನಾವಿಲ್ಲಿ ಇದನ್ನ ಅಬ್ಸರ್ವ್ ಮಾಡಿದ್ರೆ ನಂಬರ್ಸ್ ನೋಡ್ತಾ ಇದ್ರೆ ಏನು ಗೊತ್ತಾಗುತ್ತೆ ನಮಗೆ? 30 ಇದೆ, 130, 350, 738. ಈ ನಂಬರ್ಸ್ ನೋಡಿದ್ರೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ನಮಗೆ. ಕ್ಯೂಬ್ ನಂಬರ್ಸ್ ಅಂತ ಏನು ಹೇಳ್ತೀವಿ, ಘನಗಳು ಅಂತ ಏನು ಹೇಳ್ತೀವಿ, ಅದಕ್ಕೆ ತುಂಬಾ ಹತ್ರ ಇದೆ. ಅಂದರೆ ಇದು 3 ಕ್ಯೂಬ್ ತಗೊಂಡ್ರೆ 3 ಕ್ಯೂಬ್ ಅಂದರೆ 27. 27 ಪ್ಲಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ? 27. 3 ಕ್ಯೂಬ್ ಅಂದರೆ 27 ಪ್ಲಸ್ 3 30. ಅದೇ ರೀತಿ ಇದನ್ನು ನೋಡಿ, ಇದು 5 ಕ್ಯೂಬ್ ತುಂಬಾ ಹತ್ರ ಇದೆ. 5 ಕ್ಯೂಬ್ ಪ್ಲಸ್ 5. 5 ಕ್ಯೂಬ್ ಅಂದ್ರೆ ಎಷ್ಟು? 125 ಪ್ಲಸ್ 5 ಮಾಡಿದ್ರೆ 130. ಅದೇ ರೀತಿ 7 ಕ್ಯೂಬ್ ಪ್ಲಸ್ 7. 7 ಕ್ಯೂಬ್ ಅಂದ್ರೆ 343 ಪ್ಲಸ್ 7 350. ಅದೇ ರೀತಿ 9 ಕ್ಯೂಬ್ ಪ್ಲಸ್ 7. 9 ಕ್ಯೂಬ್ ಅಂದ್ರೆ 729 ಪ್ಲಸ್ 9, 7 ಅಲ್ಲ 9 ಪ್ಲಸ್ 9 738. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ ಈ ಕ್ಯೂಬ್ಗಳು ಮತ್ತೆ ಸ್ಕ್ವೇರ್ಗಳು ಅಂದ್ರೆ ಘನ ಮತ್ತು ವರ್ಗಗಳು ಅಂತ ಹೇಳ್ತೀವಿ, ಆ ಸಂಖ್ಯೆಗಳು ಗೊತ್ತಿರಬೇಕು. ಅದು ನೀವು ಚೆನ್ನಾಗಿ ಕಲ್ತ್ಕೊಂಡ್ರೆ ಮಾತ್ರ ನೀವು ಬೇಗ ಸಾಲ್ವ್ ಮಾಡೋಕ್ಕೆ ಸಾಧ್ಯ, ಬೇಗ ಆನ್ಸರ್ ಮಾಡಬಹುದು. ನೋಡಿ, ನಾನು ಯಾಕೆ ಇಷ್ಟು ಬೇಗ ಬರೆಯೋಕ್ಕಾಯ್ತು ಅಂದ್ರೆ ನಾನು ಅದು ಕಲ್ತಿರೋದಕ್ಕೆ ಬರಿತಾ ಇದ್ದೀನಿ. ಸೊ ಆದಷ್ಟು ಬೇಗ ನೀವು ಚೆನ್ನಾಗಿ ಕಲ್ತ್ಕೋಬೇಕು. ಅಟ್ಲೀಸ್ಟ್ 10ವರೆಗೂ ಘನಗಳು ಕಲ್ತ್ಕೋಬೇಕು, ತುಂಬಾ ಈಸಿ ಆಗುತ್ತೆ ಅವಾಗ. ಓಕೆನಾ? ಸೊ ಇವಾಗ ಲಾಜಿಕ್ ನೋಡಿದ್ರೆ ನಾವು ಇಲ್ಲಿ 3 ಕ್ಯೂಬ್ ಇದೆ, 5 ಕ್ಯೂಬ್, 7 ಕ್ಯೂಬ್, 9 ಕ್ಯೂಬ್, ಎಲ್ಲದಕ್ಕೂ ಕರೆಕ್ಟಾಗಿ ಆನ್ಸರ್ ಇದೆ. ಸೊ ನಾವು ಕಂಡುಹಿಡಿಬೇಕು ಈ ನಂಬರ್ಗಳಲ್ಲಿ ಏನು ವ್ಯತ್ಯಾಸ. ಇವಾಗ 3, 5, 7 ಮತ್ತೆ ಎಲ್ಲವೂ ಬೆಸ ಸಂಖ್ಯೆನೇ. ಏನು ಇದೆ ಇವಾಗ ಡಿಫ್ರೆನ್ಸ್ ಅಂದ್ರೆ ಒಂದು ಡಿಫ್ರೆನ್ಸ್ ಇದೆ. ಏನಂತೀವಿ ನಾವು? ಪ್ರೈಮ್ ನಂಬರ್ ಅಂತ ಕರಿತೀವಿ, ಗೊತ್ತಾ? ಅವಿಭಾಜ್ಯ ಅಂಗ ಅಂತೀವಿ, ಅವಿಭಾಜ್ಯ ಸಂಖ್ಯೆ, ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ, ಅಥವಾ ಪ್ರೈಮ್ ನಂಬರ್ ಅಂತ ಕರಿತೀವಿ. ಪ್ರೈಮ್ ನಂಬರ್ ಅಂತ ಕರಿತೀವಿ. ಇದು ಯಾವ್ದು? 3, 5, 7. ಇದು ಕೊಟ್ಟಿರೋ ಸೆಟ್ ಅಲ್ಲಿ 3, 5, 7 ಪ್ರೈಮ್ ನಂಬರ್, ಗೊತ್ತಾಯ್ತಾ? ಆದರೆ 9 ಪ್ರೈಮ್ ನಂಬರ್ ಅಲ್ಲ, ಗೊತ್ತಾಯ್ತಾ? ಅವಿಭಾಜ್ಯ ಸಂಖ್ಯೆ ಅಲ್ಲ 9. ಏನಕ್ಕಲ್ಲ? 3 ಅನ್ನೋದು 3ರ ಟೇಬಲ್ ಅಲ್ಲಿ ಮಾತ್ರ ಬರುತ್ತೆ, ಮಗ್ಗಿಲ್ ಮಾತ್ರ ಬರುತ್ತೆ. 3 1 3 ಅಷ್ಟೇ ಬರೋದು. 5 ಅಷ್ಟೇ, 5 1 5. 7 ಅಷ್ಟೇ, 7 1 7. ಆದ್ರೆ 9 9 1 9 ಬರುತ್ತೆ. 3 3 9 ಅಂತಾನು ಬರುತ್ತೆ. ಇದರ ಅರ್ಥ ಅವಿಭಾಜ್ಯ ಸಂಖ್ಯೆ. ಅವಿಭಾಜ್ಯ ಸಂಖ್ಯೆ ಅಂದ್ರೆ ಆ ನಂಬರಿಂದ ಡಿವೈಡ್ ಆಗ್ಬೇಕು ಅಥವಾ 1ರಿಂದ ಡಿವೈಡ್ ಆಗ್ಬೇಕು, ಬೇರೆ ನಂಬರಿಂದ ಡಿವೈಡ್ ಆಗ್ಬಾರ್ದು. ಅದು ಬೇರೆ ನಂಬರಿಂದ ಡಿವೈಡ್ ಆಯ್ತು ಅಂದ್ರೆ ಅದು ಪ್ರೈಮ್ ನಂಬರ್ ಆಗಲ್ಲ ಅವಾಗ. ನೋಡಿ, ಹಂಗಂದ್ರೆ ಏನರ್ಥ? ಇನ್ನ ಸಿಂಪಲ್ ಆಗಿ ಏನಪ್ಪ ಅಂದ್ರೆ ಅದರ ಟೇಬಲ್ ಅಲ್ಲಿ, ಅಂದ್ರೆ ಮಗ್ಗಿ ಅಂತ ಏನ್ ಹೇಳ್ತೀವಿ, ಟೇಬಲ್ ಅಲ್ಲೇ ಬರ್ಬೇಕಷ್ಟೇ. 3 ಅನ್ನೋದು 3 1 3ಅಲ್ಲೇ ಬರೋದು, ಇನ್ನೆಲ್ಲೂ ಬರಲ್ಲ. 5 ಅಷ್ಟೇ, 5 1 5. 7 ಅಷ್ಟೇ, 7 1 7. ಅದ್ರ ಟೇಬಲ್ ಅಲ್ಲಿ ಬರುತ್ತೆ, ಬೇರೆ ಟೇಬಲ್ ಅಲ್ಲಿ ಬರ. ಆದ್ರೆ 9 ಅನ್ನೋದು 3 3 9 ಅಂತಾನು ಬರುತ್ತೆ. ಹಾಗಾಗಿ 9 ಪ್ರೈಮ್ ನಂಬರ್ ಆಗಲ್ಲ. ಸೊ ಈ ಗುಂಪಿನಲ್ಲಿ ನಮಗೆ ಕಡೆಯ ನಂಬರ್ ಈ ಗುಂಪಿಗೆ ಸೇರೋದಿಲ್ಲ. ಸೊ ಆಪ್ಷನ್ 4 ಸರಿಯಾದ ಉತ್ತರ ಆಗುತ್ತೆ. ಓಕೆ, ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಲೆಟರ್ಸ್ ಕೊಟ್ಟಿದ್ದಾರೆ. ಲೆಟರ್ಸ್ ಕೊಟ್ಟಿರೋದ್ರಿಂದ ನಾನು ಈ ನಂಬರ್ಸ್ನ ಯೂಸ್ ಮಾಡ್ತೀನಿ. ನಾನು ನಿಮಗೆ ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು ಎಕ್ಸಾಮ್ ಅಲ್ಲಿ ಯಾವತ್ತೂ ಈ ತರ ಲೆಟರ್ಸ್ ಬರ್ಕೋಬೇಕು, ಅದಕ್ಕೆ ನಂಬರ್ ಬರ್ಕೋಬೇಕು, 1 2 3 ಅಂತ ಬರ್ಕೋಬೇಕು. ಅವಾಗ ತುಂಬಾ ಈಸಿಯಾಗಿ ಸಾಲ್ವ್ ಮಾಡಬಹುದು ಈ ತರ ಕ್ವಶನ್. ಬನ್ನಿ ನೋಡೋಣ. ಝೆಡ್ ಅಂದ್ರೆ ಎಷ್ಟು ನೋಡಿ? 26. ಝೆಡ್ ಅಂದ್ರೆ 26. ನೆಕ್ಸ್ಟ್ ಯಾವ್ದಿದೆ ನಂಬರ್? ಡಬ್ಲ್ಯೂ. ಡಬ್ಲ್ಯೂ ಅಂದ್ರೆ ಎಷ್ಟು? 23. ನೆಕ್ಸ್ಟ್ ಆರ್. ಆರ್ ಅಂದ್ರೆ ಎಷ್ಟಿದೆ ನೋಡಿ? 18. ಗೊತ್ತಾಯ್ತಾ? 18. ಈಗ 26 23 ಅಂದ್ರೆ ಎಷ್ಟು ವ್ಯತ್ಯಾಸ ಇದೆ? ಇಲ್ಲಿ 3 -3 ಆಗಿದೆ ಅಲ್ವಾ? 23 18 ಅಂದ್ರೆ -5 ಆಗಿದೆ. 23 ಅಲ್ಲಿ 5 ಆದ್ರೆ 18. ಮತ್ತೆ ನೋಡೋಣ ಬನ್ನಿ. ಎರಡನೇ ಟಿ ಕ್ಯೂ ಎಲ್ ಅಂತ ಇದೆ. ಟಿ ಅಂದ್ರೆ ಎಷ್ಟು? 20. ಕ್ಯೂ ಅಂದ್ರೆ 17. ಎಲ್ ಅಂದ್ರೆ 12. ಸೊ 20
17 12 20ರಲ್ಲಿ 3 ಹೋದ್ರೆ 17 17ರಲ್ಲಿ 5 ಹೋದ್ರೆ 12 ಗೊತ್ತಾಯ್ತಾ. ನೆಕ್ಸ್ಟ್ ನೋಡೋಣ ಎನ್ ಕೆ ಜೆ. ಎನ್ ಅಂದ್ರೆ ಎಷ್ಟು? ಎನ್ ಅಂದ್ರೆ 14, ಕೆ ಅಂದ್ರೆ 11, ಜಿ 7 14 11 ಇವಾಗ ಬರಿಬೇಕು ಎಷ್ಟು? 14 ಎನ್ ಅಂದ್ರೆ, ಕೆ ಅಂದ್ರೆ 11, ಜಿ ಅಂದ್ರೆ 7. 14ರಲ್ಲಿ ಎಷ್ಟು ಹೋದ್ರೆ 11? -3. 11ರಲ್ಲಿ ಎಷ್ಟು ಹೋದ್ರೆ 7? -4. ಅದೇ ರೀತಿ ಎಸ್ ಪಿ ಕೆ. ಎಸ್ ಅಂದ್ರೆ ಎಷ್ಟು? 19, ಪಿ ಅಂದ್ರೆ 16, ಕೆ ಅಂದ್ರೆ 11. ಸೊ 19, 16, ಕೆ ಅಂದ್ರೆ 11. 19ರಲ್ಲಿ 3 ಹೋದ್ರೆ 16, 16ರಲ್ಲಿ 5 ಹೋದ್ರೆ 11. ಈಗ ನೋಡ್ಕೊಂಬರೋಣ ಡಿಫ್ರೆನ್ಸ್ ಎಷ್ಟು ಅಂತ. ಫಸ್ಟ್ 2 ನಂಬರ್ಗೆ ಅಂದ್ರೆ ಲೆಟರ್ಸ್ಗೆ 3 ಡಿಫ್ರೆನ್ಸು. ಇಲ್ಲೂ 3, ಇಲ್ಲೂ 3, ಇಲ್ಲೂ 3 ಕರೆಕ್ಟ್ ಆಗಿದೆ. ಎಲ್ಲದರಲ್ಲೂ ಕರೆಕ್ಟ್ ಆಗಿದೆ ಲಾಜಿಕ್. ಈ ಕಡೆ -5 -5, ಬಟ್ ಇಲ್ಲಿ -4 ಬಂತು. ಇಲ್ಲೂ -5 ಇದೆ. ಇಲ್ಲಿ ಮಾತ್ರ ಡಿಫ್ರೆನ್ಸ್, ಯಾಕಂದ್ರೆ 11 ಇದ್ದಿದ್ದು 7 ಆಗಿದೆ. ಇಲ್ಲಿ 11ರಲ್ಲಿ 7 ಹೋದ್ರೆ 4, ಅಲ್ಲಿಗೆ 4 ಡಿಫ್ರೆನ್ಸ್. ಇಲ್ಲೆಲ್ಲ ಕಡೆ 5 ಆಗಿದೆ. ಸೊ ಹಾಗಾಗಿ ಈ ನಂಬರ್ ಗುಂಪಿಗೆ ಸೇರುವುದಿಲ್ಲ. ಓಕೆನಾ. ಬನ್ನಿ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನೋಡಿದ್ರೆ ಇಲ್ಲಿ ಈ ತರ 3 ನಂಬರ್ ಕೊಟ್ಟಾಗ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಂತ, ಪೈಥಾಗರಸ್ ಅಂತ ಒಂದು ಥಿಯರಮ್ ಇದೆ. ಅದರಲ್ಲಿ ಏನು ಹೇಳ್ತಾರೆ, ಇದರಲ್ಲಿ ದೊಡ್ಡದಾದ ಸಂಖ್ಯೆ ಏನಿದೆ ಆ ದೊಡ್ಡ ಸಂಖ್ಯೆಯನ್ನು ಸ್ಕ್ವೇರ್ ಮಾಡಿದರೆ, ಅದರ ಮಿಕ್ಕಿದ 2 ಸಂಖ್ಯೆನ ಸ್ಕ್ವೇರ್ ಮಾಡಿದರೆ ಅವೆರಡು ಆ್ಯಡ್ ಮಾಡಿದ್ರೆ ಅದು ಟೋಟಲ್ ಕರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದರೆ 19 ಸ್ಕ್ವೇರ್ ಅಂದರೆ ಎಷ್ಟು? 361. 19 ಸ್ಕ್ವೇರ್ ಅಂದರೆ 361 ಈಸ್ ಈಕ್ವಲ್ ಟು 15 ಸ್ಕ್ವೇರ್ ಅಂದರೆ 225 ಪ್ಲಸ್ 8 ಸ್ಕ್ವೇರ್ ಅಂದರೆ 64. 225 64 ಆ್ಯಡ್ ಮಾಡಿದ್ರೆ 280. ನೋಡಿ ಇಲ್ಲಿ 285 89, ಇಲ್ಲಿ 360. ಇವು ಈಕ್ವಲ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಇದಾಗಲ್ಲ. ನೆಕ್ಸ್ಟ್ ನೋಡೋಣ. ಇದ್ರಲ್ಲಿ ನೋಡಿದ್ರೆ ದೊಡ್ಡ ನಂಬರ್ ಯಾವುದು? 10. ಸೊ 10 ಸ್ಕ್ವೇರ್ ಈಸ್ ಈಕ್ವಲ್ ಟು 8 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್. 8 ಸ್ಕ್ವೇರ್ ಅಂದ್ರೆ ಎಷ್ಟು? 64 ಪ್ಲಸ್ 6 ಸ್ಕ್ವೇರ್ ಅಂದ್ರೆ 36. 64 ಪ್ಲಸ್ 36 100. ಅಲ್ಲಿಗೆ ನೋಡಿ ಇಲ್ಲೂ 100 ಇದೆ, ಇಲ್ಲೂ 10 ಸ್ಕ್ವೇರ್ ಅಂದ್ರೆ 100 ಆಗುತ್ತೆ. ಇವೆರಡು ಈಕ್ವಲ್ ಆಯಿತು. ಇದು ಈಕ್ವಲ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. 5 12 13 ದೊಡ್ಡ ನಂಬರ್ ಫಸ್ಟ್ ಬರ್ಕೊಳ್ಳೋಣ. 13 ಸ್ಕ್ವೇರ್ ಈಸ್ ಈಕ್ವಲ್ ಟು, ಈ ಕಡೆ ಮಿಕ್ಕಿದ್ದು 12 ಸ್ಕ್ವೇರ್ ಪ್ಲಸ್ 5 ಸ್ಕ್ವೇರ್. ಸೊ 13 ಸ್ಕ್ವೇರ್ ಅಂದ್ರೆ ಎಷ್ಟು? 169 ಈಸ್ ಈಕ್ವಲ್ ಟು 12 ಸ್ಕ್ವೇರ್ ಅಂದ್ರೆ 144 ಪ್ಲಸ್ 5 ಸ್ಕ್ವೇರ್ ಅಂದ್ರೆ 25. ಸೊ ಇಲ್ಲಿ 169 ಬಂತು. 144 ಪ್ಲಸ್ 25 169. ಇದು ಕರೆಕ್ಟ್ ಆಗಿದೆ ಅಲ್ವಾ. ನೆಕ್ಸ್ಟ್ 3 4 5 ಇದನ್ನು ಚೆಕ್ ಮಾಡಿಬಿಡೋಣ. ದೊಡ್ಡ ನಂಬರ್ 5. 5 ಸ್ಕ್ವೇರ್ ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್. 5 ಸ್ಕ್ವೇರ್ ಅಂದ್ರೆ 25 ಈಸ್ ಈಕ್ವಲ್ ಟು 4 ಸ್ಕ್ವೇರ್ ಅಂದ್ರೆ 16 ಪ್ಲಸ್ 9. 16 9 25. ಅಲ್ಲಿಗೆ ಇದು ಕೂಡ ಮ್ಯಾಚ್ ಆಗುತ್ತೆ. ಸೊ ಈ 3 ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದ್ದಾವೆ, ಆದರೆ ಮೊದಲನೇದು ಮಾತ್ರ ಮ್ಯಾಚ್ ಆಗ್ತಿಲ್ಲ. ಹಾಗಾಗಿ ಮೊದಲನೇದೇ ಡಿಫ್ರೆಂಟ್ ಒನ್ ಅಥವಾ ವಿಭಿನ್ನವಾಗಿರುವ ಸಂಖ್ಯೆ. ಓಕೆನಾ. ನೆಕ್ಸ್ಟ್ ಇದು ತುಂಬಾ ಸುಲಭ ಇದೆ, ನೋಡಿದ ತಕ್ಷಣ ಗೊತ್ತಾಗುತ್ತೆ. ಏನಿದೆ, ಏನು ಕೊಟ್ಟಿದ್ದಾರೆ ಇಲ್ಲಿ? ಬೋಟ್ ಕೊಟ್ಟಿದ್ದಾರೆ, ಬಸ್, ಕಾರು, ವ್ಯಾನ್. ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬೋಟಲ್ಲಿ 4 ಅಕ್ಷರ ಇದೆ, ಇದರಲ್ಲಿ 3 ಅಕ್ಷರ ಇದೆ, ಇದರಲ್ಲಿ 3 ಅಕ್ಷರ, ಇದರಲ್ಲೂ ಕೂಡ 3 ಅಕ್ಷರ. ಸೊ ಈ ಒಂದು ಲಾಜಿಕ್ ಪ್ರಕಾರನು ಬೋಟ್ ಅನ್ನೋದು ಡಿಫರೆಂಟ್ ಆಗುತ್ತೆ. ಇದು ಒಂದು ಲಾಜಿಕ್. ಇನ್ನೊಂದು ಲಾಜಿಕ್ ಏನ್ ಮಾಡಬಹುದು? ಈ 3 ಎಲ್ಲಿ ಓಡಾಡುತ್ತೆ? ಬಸ್ಸು, ಕಾರು ಎಲ್ಲ ಇದು ರಸ್ತೆಯ ಮೇಲೆ ಓಡಾಡುತ್ತೆ ಅಲ್ವಾ. ರಸ್ತೆಯ ಮೇಲೆ ಓಡಾಡುತ್ತೆ. ಆದ್ರೆ ಬೋಟ್ ಎಲ್ಲಿ ಓಡಾಡುತ್ತೆ? ನೀರಿನಲ್ಲಿ ಓಡಾಡುತ್ತೆ. ಕರೆಕ್ಟಾ? ಇದು ನೀರಿನಲ್ಲಿ ಓಡಾಡುತ್ತೆ, ಇದು ರಸ್ತೆ ಮೇಲೆ ಓಡಾಡುತ್ತೆ. ಹಾಗಾಗಿ ಕೂಡ ಇದು ಡಿಫ್ರೆಂಟ್ ಆಗುತ್ತೆ, ಬೋಟ್ ಡಿಫ್ರೆಂಟ್ ಆಗುತ್ತೆ. ಓಕೆ, ಬನ್ನಿ ಇನ್ನೊಂದು ಪ್ರಶ್ನೆ ನೋಡೋಣ. ಆರ್ ಡಬ್ಲ್ಯೂ ಸಿ ನೋಡೋಣ. ಆರ್ ಅಂದ್ರೆ ಎಷ್ಟು ನಂಬರ್ ನೋಡಿ? ಆರ್ ಅಂದ್ರೆ 18. ಓಕೆ, 18. ಡಬ್ಲ್ಯೂ ಅಂದ್ರೆ 23. ಸಿ ಅಂದ್ರೆ 3. ಅದೇ ರೀತಿ ಬಿ ಅಂದ್ರೆ 2. ಜಿ ಅಂದ್ರೆ 7. ಎನ್ ಅಂದ್ರೆ 14. ಪಿ ಅಂದ್ರೆ 16. ಯು ಅಂದ್ರೆ 21. ಎ ಅಂದ್ರೆ 1. ಎಸ್ ಅಂದ್ರೆ 19. ಎಕ್ಸ್ ಅಂದ್ರೆ 24. ಡಿ ಅಂದ್ರೆ 4. ಓಕೆ, ಅಬ್ಸರ್ವ್ ಮಾಡಿ. ಇವಾಗ 18 ಇದ್ದಿದ್ದು 23 ಅಂದ್ರೆ ಎಷ್ಟಾಯ್ತು? 18 ಪ್ಲಸ್ 5 ಆಯ್ತು. 18ಕ್ಕೆ 5 ಆಡ್ ಮಾಡಿದ್ರೆ 23 ಆಗುತ್ತೆ. 23 ಇರೋದು 3 ಆಗ್ಬೇಕಂದ್ರೆ
-20 ಮಾಡಬೇಕು, ಗೊತ್ತಾಯ್ತಾ? ಅದೇ ರೀತಿ 2 ಇರೋದು 7 ಆಗ್ಬೇಕಂದ್ರೆ 2ಕ್ಕೆ 5ನ್ನ ಆಡ್ ಮಾಡಬೇಕು. 7 ಇರೋದು 14 ಆಗ್ಬೇಕಂದ್ರೆ 7ಕ್ಕೆ 7ನ್ನ ಸೇರಿಸ್ಬೇಕಾಗುತ್ತೆ. ಇಲ್ಲಿ ನೋಡಿ 16 ಇರೋದು 21 ಆಗಿದೆ ಅಂದ್ರೆ 16ಕ್ಕೆ 5ನ್ನ ಸೇರಿಸಿದ್ರೆ 21. 21 ಇರೋದು 1 ಆಗ್ಬೇಕಂದ್ರೆ ಏನ್ ಮಾಡಬೇಕು? -20 ಮಾಡಬೇಕು ಅಲ್ವಾ? ಅದೇ ರೀತಿ ಕೊನೆಯದಾಗಿ 19 ಇರೋದು 24 ಆಗ್ಬೇಕಂದ್ರೆ 5ನ್ನ ಸೇರಿಸ್ಬೇಕು. 24 ಇರೋದು 4 ಆಗ್ಬೇಕಂದ್ರೆ -20 ಮಾಡಬೇಕು. ಈಗ ಅಬ್ಸರ್ವ್ ಮಾಡೋಣ. ಫಸ್ಟ್ ಒಂದು +5 +5 +5 +5 ಎಲ್ಲ ಕರೆಕ್ಟ್ ಆಗಿದೆ. +5 +5 ಇದೆ. ಬಟ್ ಇಲ್ಲಿ -20 -20 -20 ಇದೆ. ಆದ್ರೆ ಮೂರನೇದು ಮಾತ್ರ +7 ಇದೆ. ಅಬ್ಸರ್ವ್ ಮಾಡಿ, +7 ಇದೆ. ಮಿಕ್ಕಿದೆಲ್ಲ -20 -20 -20 ಆಗಿದೆ. ಅಲ್ಲಿಗೆ ಈ ನಂಬರ್ ನಮಗೆ ಗುಂಪಿಗೆ ಸೇರುವುದಿಲ್ಲ. ಓಕೆ, ಸೊ ನಿಮ್ಗೆ ಈ ವಿಡಿಯೋಸ್ ಇಂದ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ, ಹೀಗೆ ಕಲಿತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.